ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಕ್ರಿಸ್ಪಿ ಆದಂಥ ಮಸಾಲೆ ದೋಸೆ ಮಾಡೋದನ್ನು ನೋಡೋಣ್ರಿ. ಮೊದಲೇಕ ಅಕ್ಕಿಯನ್ನು ನೆನೆ ಹಾಕ್ಕೊಂಬಿಡೋಣ. ಇವಾಗ ನೋಡ್ರಿ, ನಾನು ರೇಷನ್ ಅಕ್ಕಿ ತೊಗೊಂಡಿದ್ಲಿಗ ಈಗ ನಾನು ಈ ಒಂದು ಅಳತೆ ಒಳಗೆ ನಾನು ನಿಮ್ಗೆ ತೋರ್ಸಾಕೊಂತೀನಿ. ನೀವು ಯಾವ್ದಾರ ಒಂದು ಅಳತೆನ ನೀವು ತೊಗೋಬೋದು ನೋಡಿರಿ. ಈಗ ನಾನು 3 ಗ್ಲಾಸು ರೇಷನ್ ಅಕ್ಕಿನ ಹಾಕ್ಕೊತೇನೆ ನೋಡ್ರಿ. ಈಗ ಈ ಗ್ಲಾಸಿನಾಗಿಂದ ನಾನು ಅಳತೆ ತೋರ್ಸಾಕೊಂತೀನಿ. ಈಗ ಒಂದು ಹಾಕ್ಕೊಂಡು ಈಗ ಇನ್ನೊಂದು ಹಾಕ್ಕೊಂಡು ಒಟ್ಟು 2 ಹಾಕ್ಕೊಂಡು ಈಗ ಇನ್ನೊಂದು ಗ್ಲಾಸು ಹಾಕ್ಕೊಂಡ್ಬಿಡ್ತೇನೆ ನೋಡಿರಿ. ಒಟ್ಟು ಟೋಟಲಾಗಿ 3 ಗ್ಲಾಸಷ್ಟು ನಾನು ಅಕ್ಕಿ ಹಾಕ್ಕೊಂಡು ನೋಡಿರಿ. ರೇಷನ್ ಅಕ್ಕಿ ಹಾಕ್ಕೊಂಡು ಈಗ ಒಂದು 3/4 ಕಪ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊತೇನೆ ನೋಡಿರಿ. ಒಂದು 3/4ಕ್ಕಿಂತ ಇನ್ನೂ ಕಡಿಮೆನ ಹಾಕ್ಕೊಂಡು ಒಂದು 1/4 ಕಪ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊತೇನೆ ನೋಡಿರಿ. ಇಲ್ಲಿಗೆ 1 ಚಮಚ ಆಗೋಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊತೇನೆ. ಇವಾಗ ನೀರು ಹಾಕಿ ಒಂದು 3ರಿಂದ 4 ಸಲ ತೊಳ್ಕೊಂಬಿಡ್ರಿ. ಸ್ವಲ್ಪ ರೇಷನ್ ಅಕ್ಕಿ ಹಾಕೋದ್ರಿಂದ ಸ್ವಲ್ಪ ಕಸರು ಹೆಚ್ಚಿಗೆ ಇರ್ತೈತಲ್ಲ, ಹೀಗಾಗಿ ಒಂದು 3 ಸಲ ತೊಳ್ಕೊಂಬಿಡ್ರಿ ಇದನ್ನು. ಈಗ ನೋಡ್ರಿ 3 ಸಲ ತೊಳ್ಕೊಂಡಿದ್ದ ಆಯ್ತು. ಇವಾಗ ಈಗ ನೀರು ಹಾಕಿ ಇದನ್ನ ನೆನೆ ಹಾಕಿ ಇಟ್ಬಿಡೋಣ್ರಿ. ಇದನ್ನ ಒಂದು 7ರಿಂದ 8 ತಾಸರ ನೆನೆಬೇಕಾಗ್ತೈತ್ರಿ. ಇದನ್ನ ಈಗ ಅಕ್ಕಿ ಮುಳುಗುವಷ್ಟು ನೀರು ಹಾಕಿ ಇದನ್ನ ನೆನೆಬಿಟ್ಟು ಬಿಡೋಣ್ರಿ. ಇವಾಗ ಮುಂಜಾನೆ ಹಾಕಿಬಿಟ್ರೆ ನೀವು ರಾತ್ರಿ ರುಬ್ಬಕ್ಕೆ ಸರಿ ಆಕೈತೆ ನೋಡಿರಿ. ಈಗ ನೋಡಿರಿ, ಮುಂಜಾನೆ ಈ ರೀತಿ ನೆನೆ ಹಾಕಿಬಿಡ್ಬೇಕು, ಅಂದ್ರೆ ರಾತ್ರಿ ಏನಾರ ನೆನಿತಾವಲ್ಲ ರುಬ್ಬಕ್ಕೆ ಸರಿ ಆಕೈತಿ. ಈಗ ಎಲ್ಲ ತೊಳ್ಕೊಂಡ್ಮೇಲೆ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಡೋಣ್ರಿ. ಇವಾಗ ಇದಕ್ಕೆ ನಾವು ಅವಲಕ್ಕಿ ಹಾಕ್ಕೋಬೇಕಾಗತ್ತೆ ನೋಡಿರಿ. ಅವಲಕ್ಕಿನೂ ಕೂಡ ನೆನೆ ಹಾಕ್ಕೊಂಬಿಡೋರು ನಾವು. ಈಗ ನೋಡಿರಿ, ನಾವು ಅರ್ಧ ಕಪ್ ಆಗೋಷ್ಟು ನಾನು ಅವಲಕ್ಕಿನ ಈಗ ತೋರ್ಸಾಕೊಂತೀನಲ್ಲ, ಇದನ್ನು ಕೂಡ ನಾವೇನು ರುಬ್ತೇವನ್ನ ಅನ್ನೋ ಮುಂಚೆಗೆ ಒಂದು ಅರ್ಧ ತಾಸು ಮುಂಚೆಗೆ ಅಷ್ಟನ್ನು ನಾವು ನೆನೆ ಹಾಕ್ಕೋಬೇಕಾಗತ್ತೆ ನೋಡಿರಿ. ಮೊದಲ ಏನು ನೆನೆ ಹಾಕೋಕೆ ಹೋಗಬಾರ್ದು, ಅಕ್ಕಿ ಅಷ್ಟು ನೆನೆ ಹಾಕಿ ಬಿಟ್ಟು ಬಿಡಬೇಕು. ಅವಲಕ್ಕಿಯನ್ನು ರುಬ್ಬೋ ಮುಂದನ ಒಂದು ಅರ್ಧ ಗಂಟೆ ಮುಂಚೆಗೆ ನೆನೆ ಹಾಕಿ ರುಬ್ಬಬೇಕಾಗತ್ತೆ ರೀ ನಾವು. ಈಗ ನೋಡಿರಿ, ನೆಂದಾವು ಚಲೋ ಹೊತ್ತಂಗನೆ ಇವಾಗ ಈಗ ರುಬ್ಕೊಂಬಿಡೋಣ್ರಿ ಅಕ್ಕಿಯನ್ನು. ಈಗ ಅವಲಕ್ಕಿಯನ್ನು ನಾವು ನೀರು ಹಾಕಿ ನೆನೆ ಹಾಕಿ ಕೂಡ ಇಟ್ಟೈತ್ರಿ. ಈಗ ಚಲೋ ಹೊತ್ತಂಗನ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ಮಿಕ್ಸಿ ಜಾರ್ ಒಳಗೆ ನಾವು ಈಗ ಸಣ್ಣಗೆ ರುಬ್ಕೊಂಬಿಡೋಣ್ರಿ. ಈಗ ನೋಡಿರಿ, ಅವಲಕ್ಕಿನೂ ಕೂಡ ಚಲೋ ಹೊತ್ತಂಗೆ ನೆಂದೈತಿ. ಇವಾಗ ಒಂದು ಅರ್ಧ ಗಂಟೆ ಆಗಿತ್ತು ರೀ ಇದನ್ನ ನೆನೆ ಹಾಕಿ ಅವಲಕ್ಕಿನ. ಇದನ್ನು ಕೂಡ ಸೈಡಿಗೆ ಇಟ್ಕೊಂಬಿಡೋಣ, ಆಮೇಲೆ ರುಬ್ಬೋ ಮುಂದೆ ಹಾಕ್ಕೊಂಬಿಡೋಣ್ರಿ. ಈಗ ಒಂದು ಜಾರ್ ತೊಗೊಂಡು ಈಗ ಅಕ್ಕಿಯನ್ನು ಹಾಕ್ಕೊಂಬಿಡೋಣ. ಹಾಕಿ ಭಾಳ ಸಣ್ಣಗೆ ರುಬ್ಬಾರ್ದು, ಭಾಳ ಇದನ್ನ ಒಟ್ಟಾಗ ರುಬ್ಬಬಾರ್ದು ನೋಡಿ, ತರಿತರಿಯಾಗಿ ರುಬ್ಬಬಾರ್ದು. ಸ್ವಲ್ಪ ತರಿತರಿ ಇರಬೇಕು, ಅಷ್ಟು ರುಬ್ಬಬೇಕಾಗತ್ತೆ ನೋಡಿರಿ. ಸ್ವಲ್ಪ ಸಾಫ್ಟ್ನೂ ಇರಬೇಕು, ಸ್ವಲ್ಪ ತರಿತರಿನೂ ಇರಬೇಕು. ಆ ರೀತಿ ಮಾಡೋದ್ರಿಂದ ಕ್ರಿಸ್ಪಿ ಆದಂಥ ಮಸಾಲೆ ದೋಸೆ ರೆಡಿ ಆಗಿಬರುತ್ತೆ. ಭಾಳ ಸಾಫ್ಟ್ ಆಗಿಬಿಟ್ರೂ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ. ಸ್ವಲ್ಪ ಅಂದ್ರೆ ಸ್ವಲ್ಪ ತರಿತರಿಯಾಗಿರ್ಬೇಕು ರೀ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು ನೋಡಿರಿ, ಭಾಳ ನೀರು ಹಾಕೋಕೆ ಹೋಗ್ಬಾರ್ದು. ನೀರನ್ನು ಹಾಕಿ ಇದನ್ನ ರುಬ್ಕೊಂಬಿಡೋಣ್ರಿ. ಏನು ನೋಡಿರಿ, ರುಬ್ಕೊಂಡಿದ್ದಾಯ್ತು. ಇವಾಗ ಈ ರೀತಿ ಬಂದೈತಿ. ಈ ಒಂದು ಹದದಾಗ ನಾವು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ನೋಡಿರಿ. ಭಾಳ ನೀರು ಮಾಡಬಾರ್ದು, ಭಾಳ ಗಟ್ಟಿನೂ ಮಾಡ್ಬೋದು. ಈಗ ನಾನು ತೋರ್ಸಾಕೆ ಕುಂತೇನಲ್ರಿ, ಈಗ ನೋಡಿರಿ, ಈ ರೀತಿ ಹದದಾಗ ನಾವು ಇದನ್ನ ರುಬ್ಕೋಬೇಕಾಗತ್ತೆ, ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವ್ರಿ. ಈಗ ಪಾತ್ರೆಗೆ ಹಾಕ್ಕೊಂಬಿಡ್ರಿ. ರುಬ್ಬಿದಂಥ ದೋಸೆ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಂಬಿಡ್ರಿ ಎಲ್ಲವನ್ನು. ಈಗ ನೋಡಿರಿ, ಮತ್ತೆ ಹಾಕೋಣ. ಹಾಕಿ ಈಗಿನ ಅವಲಕ್ಕಿ ನೆನೆ ಹಾಕಿದ್ನೆಲ್ಲ ಅದನ್ನು ಹಾಕೋಣ್ರಿ. ಎಲ್ಲ ಅವಲಕ್ಕಿನ ಹಾಕಿ ಇದನ್ನು ಕೂಡ ಅದೇ ರೀತಿನ ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ರಿ. ಈಗ ನೋಡಿರಿ, ಅದನ್ನು ಕೂಡ ರುಬ್ಕೊಂಡಿದ್ದ ಆಯ್ತು. ಇದನ್ನು ಕೂಡ ಪಾತ್ರೆಗೆ ಹಾಕ್ಕೊಂಬಿಡ್ರಿ. ಭಾಳ ನೀರಿನೂ ಇಲ್ಲ, ಭಾಳ ಗಟ್ಟಿನೂ ಮಾಡಿಲ್ಲ ನಾನು. ಈ ಒಂದು ಹದದಾಗ ನಾವು ರೆಡಿ ಮಾಡ್ಕೋಬೇಕಾಗೈತಿ. ಇದನ್ನು ಕೂಡ ಉಳಿದಂಥ ಹಿಟ್ಟನ್ನು ಕೂಡ ಪಾತ್ರೆಗೆ ಹಾಕ್ಕೊಂಬಿಡೋಣ. ಹಾಕಿ ಒಂದು ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಬಿಡ್ಬೇಕಾಗತ್ತೆ ರೀ. ಯಾಕಂದ್ರೆ ಅವಲಕ್ಕಿನ ರುಬ್ಬಿರ್ತೇವಲ್ಲ, ಹೀಗಾಗಿ ಚಲೋ ಹೊತ್ತಂಗನ ಒಂದು ಚಮಚದಿಂದ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. 1 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗೈತಿ. ನಾನೀಗ ಉಪ್ಪು ಹಾಕೋದಿಲ್ಲ, ಬೆಳಿಗ್ಗೆ ಮಾಡ್ಕೋಬೇಕಂದಾಗ ನಾನು ಉಪ್ಪು ಹಾಕ್ಕೊತೇನೆ ನೋಡಿರಿ. ಈಗ ಹಂಗನ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದನ್ನ ಇಟ್ಟುಬಿಡ್ತೇನೆ ರೀ. ಇದನ್ನ ಬೆಳಿಗ್ಗೆ ನೀರಾಗ ಚಲೋ ಹೊತ್ತಂಗನ ಇದು ರೆಡಿಯಾಗಿರ್ತೈತಿ, ಹುಳಿ ಬಂದಿರ್ತೈತಿ ರೀ ಇದು ಹಿಟ್ಟು. ಈಗ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ನೋಡಿರಿ. ಈಗ ಉಪ್ಪು ಹಾಕೋಕೆ ಹೋಗ್ಬಾರ್ದು ರೀ. ಹಂಗೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇಟ್ಟುಬಿಡ್ಬೇಕು. ನೋಡಿರಿ, ಬೆಳಿಗ್ಗೆ ನೂರಾಗನ ಚಲೋ ಹೊತ್ತಂಗನ ಹಿಟ್ಟು ಹುಳಿ ಬಂದೈತಿ. ಈ ರೀತಿ ಬಂದೈತಿ ನೋಡಿರಿ, ಎಷ್ಟು ಚಲೋ ಹೊತ್ತಂಗನ ಹುಳಿ ಬಂದೈತಿ ಇದು. ಈಗ ಇದನ್ನ
ಇವಾಗ ನಾವು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಕೆ ರೆಡಿ ಆಕೈತೆ ನೋಡ್ರಿ. ಇವಾಗ ಮೊದಲು ಉಪ್ಪು ಹಾಕೋಕೆ ಹೋಗ್ಬಾರ್ದು. ಈಗ ಉಪ್ಪು ಹಾಕ್ಲಾರ್ದು ಒಂದು ಚಲೋ ತನಕ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇವಾಗ ನೋಡಿರಿ ಈ ರೀತಿ ಒಳಗನೆ ಇರ್ಬೇಕಾರೆ ಅದು ಹಿಟ್ಟದ. ಈಗ ಉಪ್ಪು ಹಾಕ್ಕೊಂಬಿಡೋಣ್ರಿ. ಇವಾಗ ಸ್ವಲ್ಪ ಸಕ್ಕರೆ ಹಾಕೋಣ, ಒಂದು ಚಮಚೆ ಸಕ್ಕರೆ ಹಾಕ್ಕೊಂಡು ನೋಡ್ರಿ. ಸಕ್ಕರೆ ಹಾಕೋದ್ರಿಂದ ದೋಸೆ ಕಲರ್ ಚಲೋ ತಂಗ ಬರ್ತಾವ್ರಿ. ಅವು ಬ್ರೌನಾಗಿ ಹೋಟೆಲ್ ಇರ್ತಾವಲ್ಲ ಹೋಟೆಲ್ನಾಗ ಅದೇ ರೀತಿನ ಕಲರ್ ಬಂದುಬಿಡ್ತಾವ್ರಿ ಅವು. ಒಂದು ಚಮಚೆ ಆಗೋಷ್ಟು ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಈಗ ಒಂದು ಚಮಚೆ ಉಪ್ಪು ಹಾಕ್ಕೊಂಡು ಒಂದು ಚಮಚೆ ಸಕ್ಕರೆ ಹಾಕ್ಕೊಂಡು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಟು ನೋಡ್ರಿ. ಈಗ ನೋಡ್ರಿ ದೋಸೆ ಮಾಡ್ಕೋಕೆ ರೆಡಿ ಮಾಡ್ಕೊಳ್ಳೋಣ. ಈಗ ದೋಸೆ ಹಂಚಿಟ್ಟು ಹಂಚಿಟ್ಟು ಈಗ ಎಣ್ಣೆ ಹಚ್ಕೊಂಡ್ಬಿಡ್ತೇನೆ. ಈ ರೀತಿ ಉಳ್ಳಾಗಡ್ಡಿಯಿಂದ ಈ ರೀತಿ ನೋಡ್ರಿ ನಾನು ಎಣ್ಣೆ ಹಚ್ಕೊತೇನೆ. ಇವಾಗ ಎಣ್ಣೆ ಹಚ್ಕೊಂಡು ನೋಡ್ರಿ. ಇವಾಗ ಭಾಳ ಕಸಾಕೂ ಹೋಗಬಾರ್ದು. ಇದನ್ನ ಈಗ ಸ್ವಲ್ಪ ನೀರು ಹಾಕ್ಕೊಂಬಿಡೋಣ. ಹಾಕಿ ಒಂದು ಕಾಟನ್ ಬಟ್ಟೆಯಿಂದ ಈ ರೀತಿ ಒರೆಸ್ಕೊಂಬಿಡೋಣ್ರಿ. ಇದನ್ನ ಈಗ ದೋಸೆ ಹಿಟ್ಟನ್ನು ಹಾಕಿ ನೀಟಾಗನ ಕ್ರಿಸ್ಪಿ ಆದಂಥ ಮಸಾಲ ದೋಸೆನ ರೆಡಿ ಮಾಡ್ಕೊಂಬಿಡೋಣ್ರಿ. ಇವಾಗ ಈಗ ನೋಡ್ರಿ ಇವಾಗ ಮೀಡಿಯಮ್ ಉರಿಯಾಗಿಡೋಣ. ಇವ್ರೀಗ ಮೀಡಿಯಮ್ ಉರಿಯಾಗಿಟ್ಟಿದ್ದನ್ನ ಈಗ ದೋಸೆ ಮಾಡ್ಕೊಂಬಿಡೋಣ. ಈಗ ಬೆಣ್ಣೆ ಹಾಕ್ಕೊತೇನೆ ನೋಡ್ರಿ. ನಾನು ನೀವು ತುಪ್ಪಾರು ಹಾಕ್ಕೋಬೋದು, ಇಲ್ಲಾಂದ್ರೆ ಬೆಣ್ಣೀರು ಹಾಕ್ಕೋಬೋದು. ಎರಡೂ ಕೂಡ ಟೇಸ್ಟ್ ಹಾಕವ್ರಿ ಅವು. ಈಗ ನೋಡ್ರಿ ಎಲ್ಲ ಕಡೆ ಬೆಣ್ಣೆ ಹಚ್ಕೊಂಬಿಡೋಣ. ಈಗ ರೆಡಿ ಆಯ್ತು ನೋಡ್ರಿ. ಕ್ರಿಸ್ಪಿ ಆದಂಥ ಮಸಾಲ ದೋಸೆ ರೆಡಿ ಆಗಕ್ಕೆ ಬಂದು ಇವಾಗ ನಾ ಯಾವ ಅಳತೆ ಒಳಗೆ ತೋರಿಸ್ಯಾನ ಆದ ಅಳತೆ ಒಳಗೆ ನೀವು ಕೂಡ ಒಮ್ಮೆ ರೆಡಿ ಮಾಡಿರಿ. ಇದೇ ರೀತಿಯೇ ನಿಮಗೂ ಕೂಡ ಕ್ರಿಸ್ಪಿ ಆದಂಥ ಮಸಾಲ ದೋಸೆ ರೆಡಿಯಾಗಿ ಬರ್ತಾವೆ ನೋಡ್ರಿ. ಈಗ ನೋಡ್ರಿ ಎಷ್ಟು ಚೆಂದಾಗಿ ತೆಳ್ಳಗೂ ಬಂದವು, ಎಷ್ಟು ಕ್ರಿಸ್ಪಿಯಾಗಿನೂ ಬಂದಾವೆ ನೋಡ್ರಿ. ಇವಾಗ ಈ ರೀತಿ ಬಂದೈತೆ ನೋಡ್ರಿ. ಇದು ಈಗ ನೋಡ್ರಿ ಕಲರ್ ಕೂಡ ಸಕ್ಕರೆ ಹಾಕಿರೋದ್ರಿಂದ ಸೂಪರಾಗಿನೂ ಕಲರ್ ಬಂದೈತಿ. ಹೋಟೆಲ್ ಸ್ಟೈಲ್ನಾಗನ ಈ ರೀತಿ ಕಲರ್ ಬಂದೈತೆ ನೋಡ್ರಿ. ನೀವು ಕೂಡ ಒಮ್ಮೆ ಈ ಒಂದು ಕ್ರಿಸ್ಪಿ ಆದಂಥ ಮಸಾಲ ದೋಸೆನ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ತೋರಿಸಿದ್ನೆಲ್ಲ ನಾನು ಇದು ಒಂದು ಪರ್ಫೆಕ್ಟ್ ಆದ ಅಳತೆಯೊಳಗೆ ತೋರಿಸಿದ್ನಿ ನಾನು. ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಇಲ್ಲಿ ನೋಡ್ರಿ ಇಲ್ಲಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡೇನೇನು ಕ್ರಿಸ್ಪಿ ಆದಂಥ ಮಸಾಲ ದೋಸೆವನ್ನು. ನಿಮಗೂ ಕೂಡ ಈ ಒಂದು ರೆಸಿಪಿ ಕ್ರಿಸ್ಪಿ ಆದಂಥ ಮಸಾಲ ದೋಸೆ ರೆಸಿಪಿ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.